ಇವತ್ತು ಯಾರಿಗೂ ಗುಡ್ ಮಾರ್ನಿಂಗ್ ಹೇಳೋಕ್ಕೂ ನನಗೆ ಮೂಡಿಲ್ಲ. ಮಾರ್ನಿಂಗಾ ನೈಟಾ ಏನು ಗೊತ್ತಾಗ್ತಾ ಇಲ್ಲ. ಇಡೀ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ. ಒಂದು ಸೆಕೆಂಡ್ ಕೂಡ ಕಣ್ಮುಚ್ಚಿ ನಿದ್ದೆ ಮಾಡಿಲ್ಲ. ಟೆನ್ಷನ್ಗೆ ನನ್ನ ಮುಖನೇ ನೋಡಿ ಹೆಂಗಾಗೋಗಿದೆ. ಟೈಮ್ ಇವಾಗ 12 ಗಂಟೆ ಆಗ್ತಾ ಬಂತು. ರಾತ್ರಿ ಅದು ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಿಲ್ಲ ನನಗೆ ಟೆನ್ಷನಲ್ಲಿ. ಮಲಗಿದ್ದೆ ಆಲ್ಮೋಸ್ಟ್ 4 ಗಂಟೆ. ಪಾಪ ಮನೂನು ನನ್ನ ಜೊತೆ ಕೂತ್ಕೊಂಡಿದ್ದು ಅವರು ಮಲ್ಕೊಂಡಿಲ್ಲ. ಆಮೇಲೆ 4 ಗಂಟೆ ನಾನು ಹೋಗಪ್ಪ ಮಲ್ಕೊ ಬಾ ನಾನು ಮಲ್ಕೊಂತೀನಿ ಅನ್ಕೊಂಡು ಹೋಗಿ ಮಲ್ಕೊಂಡ್ರು. ಅವರು ಒಂದು ಸ್ವಲ್ಪ ನಿದ್ದೆ ಹೋದ್ರು. ಪುನಃ 5:30ಗೆಲ್ಲ ಎದ್ದೆ ಬಿಟ್ಟ. ನೀನುವೇ 5:30ಗೆಲ್ಲ ಅವ್ರು ಎದ್ದೆ ಬಿಟ್ರು. ನಾನು ಮಾತ್ರ ಒಂದು ಸೆಕೆಂಡು ನಿದ್ದೆ ಮಾಡಿಲ್ಲ. ಅಯ್ಯೋ ಏನು ಹೇಳೋದು. ಇರಲಿ, ಅದೆಲ್ಲ ಮಾತಾಡೋಣ ಅದ್ರ ಬಗ್ಗೆ ನೆಕ್ಸ್ಟು. ಫಸ್ಟು ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಈ ಥರ ಬೇಜಾರಲ್ಲಿ ನಿಮಗೆ ಗ್ರೀಟ್ ಮಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಬಟ್ ಇವಾಗ ಅಟ್ ಪ್ರೆಸೆಂಟು ನನ್ನ ಮೂಡ್ ಹೆಂಗಿದೆ ಅಂತಂದರೆ, ಹೇಳ್ತಿದ್ದಾರೆ ಮನು ಹೋದ್ರೆ ಹೋಯ್ತು, ಅಷ್ಟೆಲ್ಲ ಆಯ್ತು ಅಂದರೆ ರಿಸೈನ್ ಮಾಡು ಏನಂತೆ ಅಂತ. ಬಟ್ ಅದು ಅಷ್ಟು ಸುಲಭನಾ? ಅಷ್ಟು ಸುಲಭ ಇರಲ್ಲ. ನೋಡೋಣ ಹೆಂಗಾಗತ್ತೆ ಏನು ಎತ್ತ. ಅದು ಬರೀ ರೀಲೊಕೇಶನ್ ಅಷ್ಟೇ ಅವರು ಕೇಳ್ತಾ ಇದ್ದಿದ್ರೆ, ಅದೇ ನಾನು ಮೊದಲು ಪ್ಲಾನ್ ಮಾಡಿದ್ನಲ್ಲ, ಜಾಬ್ ಇನ್ ಕೇಸ್ ಎಲ್ಲೂ ಆಗಲೇ ಇಲ್ಲ ಅಂದರೆ ಬೇರೆ ಕಡೆ ಜಾಬ್ ಆಗೋ ತನಕ ಒಂದು ಓಡಾಡ್ಕೊಂಡಿರೋದು, ಹೈದ್ರಾಬಾದ್ಗೆ ಒಂದು 2 ವೀಕ್ಸ್ ಅಲ್ಲಿ ಹೋಗೋದು, ಒಂದು 2 ವೀಕ್ಸ್ ಇಲ್ಲಿ ಬರೋದು, ಆ ಥರ ಡಿಸೈಡ್ ಮಾಡಿದ್ವಿ. ಬಟ್ ಇವಾಗ ಬರೀ ರೀಲೊಕೇಶನ್ ಇಶ್ಯೂ ಅಷ್ಟೇ ಕಾಣಿಸ್ತಾ ಇಲ್ಲ. ಅವರು ಹೆಂಗಾಗ್ತಿದೆ ಅಂದರೆ, ಈ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋರು ಯಾವತ್ತಿದ್ರೂ ಡೇಂಜರೇನೆ. ಹೊರಗಡೆಯಿಂದ ರೀಲೊಕೇಶನ್ ಆದ್ರೂ ಏನಾದ್ರು ರೀಸನ್ ಕೊಟ್ಟು ಅದು ಆಗ್ತಾನೆ ಇರತ್ತಲ್ಲ, ಆ ಥರದ್ದೆಲ್ಲ ಅಂತ ಅನ್ಕೊಂಡು ಅವ್ರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂದರೆ, ಹೆಂಗಾದ್ರೂ ಮಾಡಿ ಇವರೇ ರೆಸಿಗ್ನೇಷನ್ ಕೊಡೋ ಥರ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದ್ದಾರೆ ಅಂತ. ಅದು ಮಂಡೆಯಿಂದನೂ ಎವಿಡೆಂಟ್ ಆಗಿ ಫೀಲ್ ಮಾಡಿಸ್ತಾ ಇದ್ದಾರೆ. ಬೇರೆ ಏನೇನೋ ಇರತ್ತಲ್ವಾ, ಈಗ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನೂ ದೊಡ್ಡದಾಗಿ ಹೈಲೈಟ್ ಮಾಡೋದು, ಈ ಥರ ಎಲ್ಲ ಆಗ್ತಾ ಇದೆ. ಅದು ತುಂಬ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ. ನಾನು ಇಗ್ನೋರ್ ಮಾಡ್ತಾ ಬಂದೆ. ಅದು ಯಾಕೋ ನೆನ್ನೆ ತುಂಬ ಜಾಸ್ತಿ ಅನ್ನಿಸ್ಬಿಡ್ತು ನನಗೆ. ತಗೊಳಕ್ಕೆ ಆಗಲಿಲ್ಲ ನನಗೆ ಅದು. ಹಾಗಾಗಿ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ಎನಿವೇಸ್ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ತೀನಿ. ಆದಷ್ಟು ಬೇಗ ಬೇರೆ ಕಡೆ ಜಾಬ್ ಸಿಗತ್ತೆ ಅಂತ ಹೋಪ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಏನಾಗತ್ತೆ ಆಗ್ತಾ ಇರಲಿ. ಜೀವನ ಹೆಂಗೆ ಬರುತ್ತೆ ಹಂಗೆ ರಿಸೀವ್ ಮಾಡಬೇಕು. ಇನ್ನು ನಮ್ಗೆ ಬೇಕಿದ್ದಂಗೆ ಇರಬೇಕು ಎಲ್ಲ ಅಂದರೆ ಆಗತ್ತಾ? ಇಲ್ಲ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರತ್ತೆ. ಮೇಲಕ್ಕೆ ಹೋದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ಈ ಜಾಬ್ ಆದಾಗಲೇ ಎಷ್ಟು ಹಿಗ್ದೆ ನಾನು, ಬೇರೆ ಕಡೆ ಜಾಬ್ ಆಯಿತು ಅಂತ. ಇಂದ 6 ಮಂತ್ಸು ಆ ಖುಷಿ ಇರಲಿಲ್ಲ. ಗೊತ್ತಿಲ್ಲ ಈ ಕ್ಷಣ ಹಿಂಗಿದ್ದೆ, ನೆಕ್ಸ್ಟ್ ಮೂಮೆಂಟ್ ಹೆಂಗಿರುತ್ತೋ ಯಾರಿಗೆ ಗೊತ್ತು. ಇದನ್ನೇ ರಾತ್ರಿ ಎಲ್ಲ ಕೂತ್ಕೊಂಡು ನಮ್ಮ ಯಜಮಾನ್ರು ಬೋಧನೆ ಮಾಡಿದ್ರು. ಅದು ನನಗೂ ಗೊತ್ತಿರೋ ವಿಷಯನೇ. ಬಟ್ ಏನಂದರೆ, ಅದಿನ್ನೂ ನೆನ್ನೆನೇ ಅಷ್ಟೆಲ್ಲ ಫೀಲ್ ಆಯ್ತಲ್ವಾ, ಹಾಗಾಗಿ ಅದರಿಂದ ಇನ್ನೊಂದು ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಆಲ್ಮೋಸ್ಟ್ ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಇನ್ನೊಂದು 1 or 2 ಡೇಸ್ ಇನ್ನೂ ಟೈಮ್ ತಗೊಳುತ್ತೆ ನಾರ್ಮಲ್ ಮೂಡ್ ಬರೋದಕ್ಕೆ. ಎನಿವೇಸ್ ನಾಳೆ ಇಬ್ರು ಹೋಗ್ತಾ ಇದೀವಿ, ಫ್ಯಾಮಿಲಿನೆಲ್ಲ ಮೀಟ್ ಮಾಡ್ತಾ ಇದೀವಿ. ಅವಾಗ ಒಂಥರ ಏನಾಗ್ತದೆ, ಚೇರ್ ಅಪ್ ಆಗತ್ತೆ ಮನಸ್ಸು ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆ ಎದ್ದಾಗ್ಲಿಂದನೂ ಇಲ್ಲೇ ಕೂತ್ಕೊಂಡಿದ್ವಿ, ಕಾಫಿ ಕುಡ್ಕೊಂಡು. ಇವರಿಗೆ ನಟ್ಸ್ ಕೊಟ್ಟಿದೆ, ಅವ್ರು ತಿಂದಿಲ್ಲ, ನಾನು ತಿನ್ಬಿಟ್ಟು ಇಲ್ಲೇ ಕೂತಿದ್ದೀನಿ. ಇವಾಗ ಮಾಲ್ಟ್ ಕುಡಿಬೇಕು. ಮನುಗೆ ಬಾಡಿ ಹೀಟ್ ಜಾಸ್ತಿ ಆಗ್ಬಿಟ್ಟು ಫೇಸಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ ಪಾಪ. ಕಣ್ಣು ಇದೆಲ್ಲಪ್ಪ, ಈ ಕಣ್ಣಂತೂ ಊದ್ಕೊಂಡೇ ಬಿಟ್ಟಿದೆ. ಏನು ಇಲ್ಲೆಲ್ಲ ಇದೆ ನೋಡಿ. ಆಯಿಲ್ ಇಲ್ಲ ಫಿಶಾ ಗೊತ್ತಿಲ್ಲ, ಯಾವುದೋ ಒಟ್ನಲ್ಲಿ ಫುಡ್. ಯಾಕೆಂದರೆ ಫಿಶ್ ಎಕ್ಸಸ್ ಹೀಟು. ನಿನ್ನ ಮೊದಲೇ ಹೀಟ್ ಬಾಡಿ ಅಲ್ಲ, ಸೊ ಹಂಗಾಗಿ ಏನಾರು ಹಂಗಾಗೈತಾ ಅಂತ ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಬಾ, ಒಂದ್ಸರಿ ಡಾಕ್ಟ್ರಿಗೆ ತೋರಿಸ್ಬಿಡೋಣ. ರಾತ್ರಿ ಎಲ್ಲ ಫುಲ್ ಅಲ್ಲಲ್ಲೇ ಪಿಂಪಲ್ ಬರತ್ತಲ್ಲ, ಆ ಥರ ಬಂದಿದೆ. ಪೇಯ್ನು ಅಂತ ಇದ್ದಾರೆ. ಎಲ್ಲ ಇದೂ ಪೇಯ್ನ್ ಅಂತೆ, ಗುಳ್ಳೆಗಳು. ಅದು ಪಾಪ ಇಲ್ಲಿ ಕಣ್ಣು ಮೇಲೆ ಆಗಿರೋದಂತೂ ನೆವೆ ಪೇಯ್ನು 2 ಇದೆ. ಅವ್ರು ಉಚ್ಕೊಂತವ್ರೆ. ನಾನು ಉಚ್ಕೋಬೇಡ, ಕಣ್ಣಿಗೆ ಎಫೆಕ್ಟ್ ಆಗತ್ತೆ ಅಂತ. ಸೊ ಬಾ ಹೋಗೋಣ ಅಂದರೆ, ಅಯ್ಯೋ ಇವಾಗಿರೋ ನಿನ್ನ ಮೂಡಲ್ಲಿ ಬೇಡ ಬಿಡು, ಆರಾಮಾಗಿ ಮನೇಲಿರೋ, ನೀನು ರಿಲ್ಯಾಕ್ಸ್ ಮಾಡು ಅಂತವ್ರೆ. ಕೂತಿದ್ದ ಜಾಗದಲ್ಲೇ ಕೂತಿದ್ದೀವಿ ಬೆಳಗ್ಗೆಯಿಂದನು, 3 hours ಇಂದನು. ಒಳಗಡೆನೆ ಕೂತು ಬೋರ್ ಆಗ್ತಾ ಇತ್ತು. ಎಲ್ಲೂ ಹೊರಗಡೆ ಹೋಗೇ ಇಲ್ವಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ನಡೀರಿ ಅಂತ ಪನಪ್ಪ ಅಂಕಲ್ ಹೇಳ್ತಾ ಇದ್ದಾರೆ. ರೈಟ್ ಅಂತ. ರೈಟ್. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಮನು? ನೀನೇ ಏನೋ ಚಪ್ಪಲಿ ತಗೋಬೇಕು ಅಂದಲ್ಲ. ಅಲ್ಲಿ ನಮ್ಮ ಮನೆಯಲ್ಲಿ ಸ್ಲಿಪ್ಪರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ನೋಡ್ಕೊಂಡು ಎತ್ಕೊಂಡು ಬರೋಣ. ಅದು ಅಲ್ಲಿದೆಯಾ ಏನು ಅನ್ನೋದು ನಂಗೆ ಐಡಿಯಾ ಇಲ್ಲ. ಒಟ್ನಲ್ಲಿ ಇಲ್ಲಿಲ್ಲ. ಸೊ ಇಲ್ಲಿಲ್ಲ ಅಂದರೆ ಅಲ್ಲಿರಬೇಕು ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಿದ್ರೆ ತರೋದು, ಇಲ್ಲ ಅಂದರೆ ಇಲ್ಲ. ಒಂದು ಓಡಾಡ್ಕೊಂಡು ಬಂದಂಗೆ ಆಗತ್ತಲ್ಲ ಅನ್ನೋದು ಒಂದು ರೀಸನ್ ಅಷ್ಟೇ. ನಡಿಯಪ್ಪ.
ಸೊ ಮನೆ ಹತ್ರ ಬಂದ್ವಿ. ಇವಾಗ ಮನು ಮೇಲ್ಗಡೆ ಹೋಗಿದ್ದಾರೆ, ಅಂಕಲ್ ಹತ್ರ ಮಾತಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಮ್ದು ಹಳೇದು ಥಿಂಗ್ಸ್ ಎಲ್ಲ ಇಲ್ಲಿ ಒಂದು ಗೋಡೌನ್ ತರ ಮಾಡಿದ್ದೀವಿ, ಒಂದು ಸ್ಟೋರ್ ರೂಮ್ ಗೋಡೌನ್ ಏನೋ ಒಂದು ಮನೆ. ಇಲ್ಲಿರೋ 2 ಮನೇನೋ ಔಟ್ ಹೌಸ್ ತರ, ಅದನ್ನ ಏನು ಯೂಸ್ ಮಾಡಲ್ಲ ನಾವು. ಅಲ್ಲಿ ಈ ತರ ಏನಾದ್ರು ಥಿಂಗ್ಸ್ಗಳನ್ನ ಬರ್ತಾನೆ ಇಲ್ಲ ಇದಕ್ಕೆ. ಸೊ ಇಲ್ಲಿ ನಾವು 2 ಮನೆ ಇದೆ, ಅದನ್ನ ಏನು ಯೂಸ್ ಮಾಡಲ್ಲ. ಅದನ್ನ ಜಸ್ಟ್ ಗೋಡೌನು ವೇಸ್ಟ್ ಎಲ್ಲ ಡಂಪ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ. ಈ ಹಳೇದು ಡೋರ್ಗಳು ಏನೇನೋ ಇರ್ತಾವಲ್ಲ, ಮನೇಲಿ ಇಟ್ಕೊಳಕ್ ಆಗ್ದಲೇ ಇರೋಂಥವು, ಬಿಸಾಕಕ್ಕೂ ಆಗಲ್ಲ ಅಂಥವನ್ನೆಲ್ಲ ತಂದು ಇಲ್ಲಿ ಡಂಪ್ ಮಾಡಿರ್ತೀವಿ. ಸೊ ಲಾಸ್ಟ್ ಟೈಮು ನನಗೂ ಏನೇನು ಬೇಡ ಅದನ್ನೆಲ್ಲ ಇಲ್ಲಿ ಡಂಪ್ ಮಾಡಿ ಹೋಗಿದೆ. ಈಗ ಹೋಗಿ ನೋಡ್ಬೇಕು ಅದ್ರೊಳಗಡೆ ನಾನು ಸ್ಲಿಪ್ಪರ್ ಬಾಕ್ಸ್ ಏನಾದರೂ ಹಾಕಿದ್ದೀನಾ ಅಂತ. ಸ್ಲಿಪ್ಪರ್ ಹುಡುಕ್ತೀನಿ ಅಂತ ಹೋಗ್ಬಿಟ್ಟು ಪಾರ್ಟಿ ಪತ್ತನೇ ಇಲ್ಲ, 15 ನಿಮಿಷ ಆಯ್ತು. ನಮ್ಮ ಮನೆ ಒಳಗೆ ಕೂತಾ ಇದ್ದೀನಿ. ಆ್ಯಕ್ಚುಲಿ ಹಿಂದೆ ಗೋಡೌನ್ ಇದೆಯಲ್ಲ ನಮ್ಮದು, ಆ ಗೋಡೌನಲ್ಲಿ ಹಾಕಿದ್ದೀನಿ ಅಂತ ಹೋದ್ರು. ಇಲ್ಲೂ ಇಲ್ಲ. ಸೊ ಮೋಸ್ಟ್ಲಿ ಗೋಡೌನ್ಗೆ ಹೋಗ್ಬಿಟ್ಟಿರ್ಬೇಕು. ಸೊ ಈ ಕಡೆ ಮನೆಯಲ್ಲಿ ನಮ್ದು ಇದೆಯಲ್ಲ, ಇದು ಆ್ಯಕ್ಚುಲಿ ಗೋಡೌನು. ಇದು ಇಲ್ಲಿ ಏನು ಬೇಡದಿರೋ ವಸ್ತುಗಳನ್ನ ಇಡ್ತೀವಿ ಅಷ್ಟೇ. ಇಲ್ಲಿ ಸಿಕ್ತಾ ಒಂದು ಪೇರ್ ಸಿಕ್ತು. ಸೊ ಇನ್ನು 2 ಪೇರ್ ಇರಬೇಕು. ನೋಡ್ಬೇಕು. ಇಷ್ಟೊಂದು ಬಾಕ್ಸ್ ತುಂಬಿದ್ದೀನಲ್ಲ, ಯಾವ ಬಾಕ್ಸ್ ಅಲ್ಲಿ ಇತ್ತು. ಇದೊಂದು ಪೇರ್ ಇಲ್ಲೇ ಬಿಟ್ಟಿದ್ದೀನಿ. ಹಿಂಗೆ ಪಾರ್ಟಿ ವೇರ್ದೆಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ತಗೋ ಅಲ್ಲಿ ಹುಡುಕಿ. ಫೈನಲಿ ಇಷ್ಟು ಸಿಕ್ತು. ಒಂದೇ ಒಂದು ಶೂಸ್ ಸಿಕ್ತು. ಇವ್ರು ನೋಡಿದ್ರೆ 3-4 ಶೂಸ್ ಇದೆ ಅಂತ ಹೇಳಿ. ಅದೆಲ್ಲ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅದೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ನಿನ್ನ ಅದೃಷ್ಟ. ಮಿಸ್ ಮಾಡಿ. ಎಲ್ಲ ಪಾರ್ಟಿ ವೇರು, ಎಲ್ಲ ರೇರಾಗಿ ಯೂಸ್ ಮಾಡಿರೋದು. 2 hours later. ಕರೆಕ್ಟಾಗಿ 1:30 ಮನೆಗೆ ಬಂದಿದ್ದೀವಿ. ಮಂಜುದು ಆಫೀಸ್ ಟೈಮಿಗೆ ಅರ್ಧ ಗಂಟೆ ಇದೆ ಲಾಗಿನ್ ಆಗಕ್ಕೆ. ಅಷ್ಟರೊಳಗೆ ಬಂದಿದ್ದೀವಿ. ಏನು ಮಂಜು, ಹ್ಯಾಪಿನಾ? ಇಂಟ್ರೆಸ್ಟ್ ಇಲ್ಲ ಲಾಗಿನ್ ಆಗಕ್ಕೆ. ಹ್ಯಾಪಿ ಏನು ಬಂತು ಹಾಗಂತೀಯಾ? ಓಕೆ. ಸೊ ಹೊಟ್ಟೆ ಹಸಿತಾ ಇದೆ, ಬಟ್ ಇವಾಗ ಅಡುಗೆ ಮಾಡುವಷ್ಟು ಟೈಮ್ ಇಲ್ಲ ಮಂಜುಗೆ. ಬಟ್ ಏನು ಮಾಡ್ತಾಳೆ ಅನ್ನೋದು ಐಡಿಯಾ ಇಲ್ಲ. ಸೊ ನೋಡೋಣ, ಕಾಯ್ತೀನಿ. ಏನಾದರೂ ಮಾಡೋಕ್ಕಾದ್ರೆ ಮಾಡ್ಕೊಂಡು ತಿಂತೀವಿ, ಇಲ್ಲಾಂದರೆ ಒಂದು ಅರ್ಧ ಗಂಟೆ 1 hour ಆದಮೇಲೆ ಹೋಟ್ಲಿಗೆ ಹೋಗಿ ಹೋಟ್ಲಿಂದ ತರೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಮಂಜು ಲಾಗಿನ್ ಆಗ್ತಾಳೆ. ಇವತ್ತಿನ ಸೀನ್ ಏನಾಗುತ್ತೆ ಅನ್ನೋದು ಗೊತ್ತಾಗ್ತೈತೆ ಆಫೀಸ್ನಲ್ಲಿ. ಯಾಕಂದರೆ ಆಫೀಸ್ನಲ್ಲಿ ಹೊಸ ಫಿಲಮ್ಗಳು ರಿಲೀಸ್ ಆಗ್ತಾನೆ ಎವ್ರಿ ಡೇ ಅಲ್ವಾ? ಹೊಸ ಫಿಲ್ಮ್ಗಳು ರಿಲೀಸ್ ಆಯ್ತವೆ. ಗೊತ್ತಿಲ್ಲ ಕ್ಲೈಮ್ಯಾಕ್ಸ್ ಯಾವ ಟೋನ್ ತಗೊಳತ್ತೆ ಅಂತ ಗೊತ್ತಿಲ್ಲ. ಇಲ್ಲ, ಕ್ಲೈಮ್ಯಾಕ್ಸ್ ಡಿಸೈಡ್ ಆಗೋಗೈತೆ. ಸ್ಟೋರಿನಲ್ಲಿ ಟ್ವಿಸ್ಟ್ ಅದು ಇದು ಕೊಡ್ತಾ ಇರ್ತಾರೆ ಅಷ್ಟೇ. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ಗಳೇ. ಒಂಥರ ಇದು ಟ್ರಾಜಿಡಿ ಮೂವಿನೇ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ. ಕರೆಕ್ಟ್. ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಂಟರ್ಟೈನ್ಮೆಂಟ್. ಅವ್ರಿಗೆ ಎಂಟರ್ಟೈನ್ಮೆಂಟು, ನಮಗೆ ಟ್ರಾಜಿಡಿ. ಬಟ್ ನಡೆಯತ್ತೆ. ಎಷ್ಟು ದಿವಸ ಇರುತ್ತೆ? 1 ದಿನ 2 ದಿನ, 1 ತಿಂಗಳು 2 ತಿಂಗಳು. ಗೌರ್ಮೆಂಟ್ ಜಾಬ್ ತಲೆ ಕೆಡ್ಸ್ಕೊಳ್ಳೋದು ಏನಪ್ಪ ಅಂದ್ರೆ ಬೇರೆ ಸಿಗೋ ತನಕ ಸ್ವಲ್ಪ ಟೆನ್ಷನ್. ನೋಡೋಣ ಬಿಡು, ಹೆಂಗೆ ಆಗ್ತಿತ್ತೋ ಹಂಗಂಗೆ ಆಗಬೇಕು. ದೇವರ ದಾರಿ ತೋರಿಸಿದ ಕಡೆನೇ ಹೋಗ್ಬೇಕು ನಾವು. ಬೇರೆ ಆಪ್ಷನ್ ಇರಲ್ಲ. ನೀವು ನಂಬಲ್ಲ, ಹೇಳ್ಕೋಬಾರ್ದು. ನಾನು ಯೂಶಲಿ ಯಾವುದಕ್ಕೂ ಅಷ್ಟು ಸುಲಭವಾಗಿ ಅಳೋದೇ ಇಲ್ಲ. ನಂಗೆ ಅಳುನೇ ಬರಲ್ಲ. ಬಟ್ ನೆನ್ನೆ ನೈಟ್ ಹತ್ಬಿಟ್ಟಿದ್ದೀನಿ ನಾನು. ಏನಕ್ಕೆ ಅಂತ ಗೊತ್ತಿಲ್ಲ. ಫುಲ್ ಟೆನ್ಷನ್ಗೆ ಕಣ್ಣು. ಈಗನೂ ನಂಗೆ ಮಾತಾಡ್ತಾ ಇದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಬಟ್ ನೋ, ಐ ಆಮ್ ನಾಟ್ ಅ ಕ್ರೈಯಿಂಗ್ ಗರ್ಲ್. ಹೋಗಲಿ ಬಿಡು. ಟೈಮು 3 ಗಂಟೆ. ತುಂಬಾ ಹೊಟ್ಟೆ ಹಸಿತೈತೆ ಮಂಜು ಅಂದಾಗ, ಮಂಜು ಆಯ್ತು ಪಾಪ ಹೆಲ್ಪ್ ಮಾಡು, ಇಬ್ರು ಸೇರ್ಕೊಂಡು ಮಾಡ್ಬಿಡೋಣ ಅಂತ ಹೇಳಿದ್ರು. ಸೊ ಬಂದ ಫಸ್ಟು ಈ ಕಡೆ ನಾನು ಕಬಾಬ್ ಮಾಡಿದೆ, ಆ ಕಡೆ ಮಂಜು ಟೊಮೊಟೊ ಗೊಜ್ಜು ಮಾಡಿದ್ಲು. ಅಲ್ಲಿ ರೈಸ್ ಎಲ್ಲ ಆಗಿದೆ, ಈಗ ತಿನ್ನೋದಷ್ಟೇ ಕುತ್ಕೊಂಡು. ಕಬಾಬ್ ಅಂತೂ ಸಖತ್ತಾಗಿದೆ ಮಂಜು. ನಾನಂತೂ ಒಂದು ಪೀಸ್ ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಟೈಮ್ ಮ್ಯಾರಿನೇಟ್ ಆಗಿದೆಯಲ್ಲ, ಅದರಿಂದ ಅದು ಆ ಫ್ಲೇವರ್ ಬರ್ತಾ ಇದೆ. ಸೊ ಈಗ ಈ ಕಬಾಬ್ ಜೊತೆಗೆ ಟೊಮೆಟೊ ಗೊಜ್ಜು, ವಿಯರ್ಡ್ ಕಾಂಬಿನೇಷನ್. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಸದ್ಯಕ್ಕೆ ತಿಂತಾ ಇದ್ದೀವಿ. ಅವಳ ಆಫೀಸ್ ಕೆಲಸನ ಬಿಟ್ಟು ಬಂದವಳು 5 ಮಿನಿಟ್ಸ್. ಸೊ ಅದಕ್ಕೆ ಇಬ್ರು ಜೊತೆನಲ್ಲಿ ಸೇರ್ಕೊಂಡು ಮಾಡಿದ್ವಿ, ಬೇಗ ಆಗತ್ತಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಇಬ್ರು ಸೇರ್ಕೊಂಡು ಮಾಡ್ದು. ಏನೋ ಒಂದು ಆಯ್ತು, ಸದ್ಯಕ್ಕೆ ತಿನ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಊಟದ ಟೈಮ್ಗಲ್ಲ ಇದು. 3 ಗಂಟೆ ಆಲ್ರೆಡಿ. 2 hours later. ಒಂದೇ ದಿನದಲ್ಲಿ 2 ಸರಿ ಬಂದಿದ್ದೀನಿ ಮನೆಗೆ ಹೋಗಿ ಒಂದು 2 ಅವರ್ ಕೂತಿದ್ದೇನೋ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಎಲೆಕ್ಟ್ರಿಷಿಯನ್ ಕಳಿಸಿದ್ದೀನಿ, ಕೆಲಸ ಏನೇನಿದೆ ಮಾಡಿಸ್ಕೊ ಅಂತ. ಸೊ ಐಟಮ್ ಎಲ್ಲ ನೀನೇ ತಗೊಬಂದು ಮಾಡ್ತಾ ಇರಪ್ಪ, ಬರ್ತೀನಿ ಅಂದೆ. ಈಗೆಲ್ಲ ಮಾಡ್ತಾವ್ರೆ. ಇದೊಂದು ಬೋರ್ಡು. ಸೊ ಇಲ್ಲಿ 2 ಬಲ್ಬ್ ಹೋಲ್ಡರ್ಗಳು ಹೋಗ್ಬಿಟ್ಟಿತ್ತು, ಅದನ್ನ ಹಾಕ್ಸಿದ್ದೀನಿ. ಇದರಲ್ಲಿ ಏನೋ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಏನಾಗ್ತಾಯಿತ್ತು. ಅಂದರೆ ಒಂದು ಬಟನ್ ಒತ್ತಿದ್ರೆ ಇನ್ನೊಂದೆಲ್ಲೋ ಆನ್ ಆಗ್ತಾಯಿತ್ತು, ಒಂದು ಆನ್ ಮಾಡಿದ್ರೆ ಇನ್ನೊಂದು ಕಡೆ ಆನ್ ಆಗೋದು. ಅದನ್ನು ಚೇಂಜ್ ಮಾಡಿದ್ವಿ. ಈಗ ನೋಡಬೇಕು ಏನೇನು ಅಂತ. 2-3 ದಿನದಲ್ಲಿ ಬರ್ತಾರೆ ಅವರು, ನಾವಿರೋದಿಲ್ವಲ್ಲ. ಸೊ ಅವರು ಬಂದು 1ನೇ ತಾರೀಕು ವರ್ಷದಲ್ಲಿ ಅವ್ರ ಪಾಡಿಗೆ ಅವರು ಮನೆ ಒಳಗೆ ಬಂದು ಸೇರ್ಕೊಂತಾರೆ, ಹಾಲು ಉಕ್ಸ್ಕೊಂಡು. ನಾವು ಆಮೇಲೆ ಬಂದು ಯಾವಾಗ ಒಂದಿನ ಮೀಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು. ಒಂದೇ ದಿನದಲ್ಲಿ 2 ಸರಿ ಬರ್ಬೇಕಾದ್ರೆ ಬೇಜಾರು. ಅಷ್ಟು ದೂರದಿಂದ ಇಲ್ಲಿವರೆಗೂ ಬರ್ಬೇಕಲ್ಲ, ಅದೇ ಪ್ರಾಬ್ಲಮ್. ಕೆಲಸ ಮುಗಿಯತ್ತೆ ಅನ್ಕೊಂಡೆ, ಇನ್ನೂ ನಡೀತಾನೆ ಇದೆ. ಇನ್ನು 1/2 hour ಬೇಕಂತೆ, ಅದಕ್ಕೆ ಅಷ್ಟೊತ್ತು ಕಾಯಲ್ಲ. ಇವಾಗ ಓಡ್ತಾ ಇದ್ದೀನಿ ಮನೆಗೆ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಾರೆ, ನಾವು ಮನೆಗೆ ಹೋಗೋಣ. ಇವತ್ತೇನು ಮಳೆ ಬರೋ ರೇಂಜಲ್ಲಿ ಏನಿಲ್ಲ. ನನ್ನ ಫ್ರೆಂಡ್ ಬಂದ, ಅವ್ನು ನಮ್ಮ ಜೊತೆ ಹೋಗಿ ಒಂದು ಟೀ ಹಾಕ್ಕೊಂಡು ಮನೆಗೆ ಓಡ್ತೀನಿ. ನಮ್ಮಪ್ಪ ಇಷ್ಟೊತ್ತು ಇದ್ರು, ಎಲ್ಲೋ ವಾಕಿಂಗ್ ಹೋಗ್ಬಿಟ್ಟಿರೋಂಗವ್ರೆ ಬಾಗಿಲು ಹಾಕ್ಕೊಂಡು.
ಇಲ್ಲ. Check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.